ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಲೋಕಸಭೆಯ ಚುನಾವಣೆ ಸಮೀಪಿಸ್ತಾ ಇದೆ. ಕರ್ನಾಟಕದೊಳಗೆ ಮೊದಲ ಹಂತದ ಚುನಾವಣೆ 26ನೇ ತಾರೀಕು ಮತದಾನದ ಮೂಲಕ ಆರಂಭವಾಗ್ತಾ ಇದೆ. ಆ ಹಿನ್ನೆಲೆಯೊಳಗೆ ಅನೇಕ ರಾಜಕಾರಣಿಗಳು, ಪಕ್ಷದ ಮುಖಂಡರುಗಳು, ಪಕ್ಷದ ವಕ್ತಾರಗಳು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಆ ಚರ್ಚೆಯ ವಿಷಯವನ್ನು ನಿಮಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸುದ್ದಿ ಮೃದಂಗ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಸಮಾಜ ಸೇವಕರಾಗಿ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಡ್ತಾ, ಹೋರಾಟದ ಮೂಲಕವಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು, ಹೋರಾಟದೊಳಗೆ ರಾಜಿಯಾಗದೆ, ರಾಜಿಯನ್ನು ಹೋರಾಟಕ್ಕೆ ಬಳಸಿಕೊಳ್ಳದೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಹೋರಾಟವನ್ನು ಮಾಡ್ತಾ ಅದಕ್ಕೆ ತಕ್ಕಂಥ ಫಲವನ್ನು ಸಾರ್ವಜನಿಕರಿಗೆ ಕೊಡಮಾಡೋದ್ರ ಮೂಲಕವಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷರು, ಹೋರಾಟಗಾರರಾಗಿರ್ತಕ್ಕಂಥ BM ಶಿವಕುಮಾರ್ ಅವರು. BM ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಅನೇಕರು ಯಾರು ಒಂದು ಆಲೋಚನೆ ಬರುತ್ತೆ, ಚಾಮುಂಡಿ ಶಿವಕುಮಾರ್ ಅಂತಂದರೆ ಬಹುಶಃ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಸಂದರ್ಶನವನ್ನು ಮಾಡಿದ್ದೇವೆ. ಇವತ್ತಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಒಬ್ಬ ಸಾರ್ವಜನಿಕರಾಗಿ, ಒಬ್ಬ ಹೋರಾಟಗಾರರಾಗಿ ಏನು ಅವರ ಅಭಿಪ್ರಾಯ ಅಂತ ಕೇಳುವಂಥ ಈ ವಿಶೇಷ ಕಾರ್ಯಕ್ರಮ ಚಾಮುಂಡಿ ಶಿವಕುಮಾರ್, BM ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್. ನಮಸ್ತೆ ಸರ್, ಮೊದಲೇದಾಗಿ ಒಂದು ಸಾಮಾನ್ಯ ಪ್ರಶ್ನೆಯನ್ನು ಕೇಳಿ ನಂತರ ನಾನು ಮುಂದುವರಿತಾನೆ. ಈ ಹಿಂದೆ ತಾವು ಸೋಮಶೇಖರ್ ಅವರ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಸರಿ ಮಾಡ್ತಿಲ್ಲ ಅಂತ ಒಂದಷ್ಟು ತಾತ್ವಿಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದರೆ, ಅವರು ನಿಮಗೆ ಸಹಕಾರ ಅನ್ನೋದಕ್ಕಿಂತ ನಿಮ್ಮ ಮನವಿಗೆ, ನಿಮ್ಮ ಹೋರಾಟಕ್ಕೆ ಏನಾಗಿದೆ ಅಂತ ಸ್ಪಂದನೆಯನ್ನು ಮಾಡಿದ್ರು. ಹಾಗಾಗಿ ಅವರ ಪರವಾಗಿ ನಿಂತು ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದ್ರಿ. ಅವತ್ತು ನೀವು ಸ್ಪಷ್ಟನೆಯನ್ನು ಕೊಟ್ಟಿದ್ದಿ, ಎಲ್ಲರಿಗೂ ಗೊತ್ತಿದೆ ಅದು, ಅದರಲ್ಲೇನು ಪ್ರಶ್ನೆ ಏನಿಲ್ಲ. ನೀವು ಯಾವುದೇ ಒಬ್ಬೊಂದು ಪಕ್ಷದ ಮುಖಂಡರಲ್ಲ, ರಾಜಕಾರಣಿ ಅಲ್ಲ. ಈ ಹಿಂದೆ ಇರ್ಬೋದು, ಈಗಂತೂ ಸಕ್ರಿಯ ರಾಜಕಾರಣಿ ನೀವಲ್ಲ. ಈಗೇನಾಗಿದೆ, ನೀವು ಕೆಲವೊಂದು ಮೆಸೇಜ್ಗಳನ್ನು, ಕೆಲವೊಂದು ವಿಚಾರವನ್ನು, ಚರ್ಚೆಯನ್ನು ಮಾಡ್ತಿರೋದನ್ನು ನೋಡಿದಾಗ ನೀವೆಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಸೇರಿಬಿಟ್ಟಿದ್ದಾರೇನೋ ಅಂತ ಹಲವಾರು ಚರ್ಚೆ. ನೀವು ಕೂಡ ನಮ್ಮ ಹತ್ರ ಚರ್ಚೆ ಅನೇಕರು ಮಾಡಿದ್ದಾರೆ. ಏನು ಚಾಮುಂಡಿ ಶಿವಕುಮಾರ್ ಅವರು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅವರೇನು ಕಾಂಗ್ರೆಸ್ ವಕ್ತಾರರಾಗಿಬಿಟ್ಟಿದ್ದಾರಾ, ಇಡೀ ಕಾಂಗ್ರೆಸ್ನ ಅವರು ಆವರಿಸ್ಕೊಂಡು ಬಿಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಕಾಂಗ್ರೆಸ್ನೊಳಗೆ ಇದ್ದು ಅಥವಾ ಕಾಂಗ್ರೆಸ್ನ ಹಣವನ್ನು ತಿಂದು, ಸೋಮಶೇಖರ್ ಹಣವನ್ನು ತಿಂದು ಸೋಮಶೇಖರ್ ಜೈಯನ್ನವರು ಮಾತನಾಡ್ತಾ ಇಲ್ಲ, ಚಾಮುಂಡಿ ಮಾತಾಡ್ತಾ ಇದ್ದಾರೆ. ಯಾಕೆ, ಏನು ಅನ್ನುವಂಥದ್ದು ಒಂದು ಮೊದಲು ಸ್ಪಷ್ಟ ಬೇಕು ನನಗೆ ಸರ್. ಇವಾಗ ನಮಗೆ ಇವತ್ತು ಈ 2014ರಿಂದ ಮೋದಿಯವರು ಆಡಳಿತ ಇದೆ. ಇಲ್ಲಿ ನಾವು ಅದರಿಂದ ದೇಶದ ಜನ ರೋಸೋಗಿದ್ದೀವಿ. ಯಾಕೆಂದರೆ ಒಂದಲ್ಲ, ಬರೀ ಸುಳ್ಳು, ಬಾಯಿ ಬಿಟ್ಟರೆ ಸುಳ್ಳು. ಈ ಥರ ಪ್ರಧಾನಿ ಮುಂಚೆ ರೇಡಿಯೋಲ್ಲಿ ಪ್ರಧಾನಿ ಒಂದು ಭಾಷಣ ಮಾಡ್ತಾರೆ ಅಂದರೆ ನಮ್ಗೆ ಹಿಂದಿ ಅರ್ಧಂಬರ್ಧ ಬಂದ್ರೂ ಇಡೀ ಊರು ಜನ ರೇಡಿಯೋಲ್ಲಿ ಕೇಳಿಸ್ಕೊಂಡು ಕೂತ್ಕೊಳ್ತಾ ಇದ್ರು. ಅಂಥ ಒಂದು ವಾತಾವರಣ, ಪ್ರಧಾನಿ ಸ್ಥಾನಕ್ಕೆ ಅಷ್ಟು ಗೌರವ ಇತ್ತು. ಇವಾಗ ನಾನು ಈ 10 ವರ್ಷದಿಂದ ನಾವು ಸ್ವಂತ ಇದೆಲ್ಲ ಕಣ್ಣಲ್ಲಿ ಹಲವಾರು ಮೋದಿಯವರು ಇದನ್ನು ನೋಡಿದ್ದೀವಿ ನಾವು. ಇವಾಗ ಮೋದಿ ಮಾತು ಮೊನ್ನೆ ನೋಡೋದಲ್ಲ ಸರ್, ಮಂಗಳಸೂತ್ರ, ಅದಕ್ಕೆ ಆಮೇಲೆ ಬರ್ತೀನಿ. ಇವಾಗ ನಮ್ಮ ಪರ್ಯಾಯ ಯಾರಿರೋದಿಲ್ಲಿ, JDS ಅನ್ನೋದು ಪ್ರಾದೇಶಿಕ ಪಕ್ಷ ಆಗಿತ್ತು. ಯಾಕಂದರೆ ನಾನು ಜನತಾ ಪಾರ್ಟಿ, ಜನತಾದಳ, ದೇವೇಗೌಡರ ಜೊತೆ ಕೆಲಸ ಮಾಡಿದ್ದೀನಿ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವರೆಲ್ಲ ನಮಗೆ ಒಂದು ಪಾಠ ಹೇಳ್ಕೊಟ್ಟವರು. ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಇವತ್ತು BR ಪಾಟೀಲ್ ಆಳಂದ ಅವ್ರು ಇದ್ದಾರಲ್ಲ, ಅವರೆಲ್ಲ ಅಷ್ಟೇ. ಪಾಪ ನಮಗೆ ಎಲ್ಲನ ಟೂರ್ಗೆ ಹೋದರೆ ಮೈಸೂರು, ಚಿತ್ರದುರ್ಗ ಎಲ್ಲ ನಮಗೆ ಬೆಡ್ ಮೇಲೆ ಮಲಗಿಸಿ ಕೆಳಗೆ ಮಲ್ಕೊಳ್ಳೋರು ಪಾಪ BR ಪಾಟೀಲ್ ಸರ್. ನಮಗೆ ಹೋರಾಟ ಅಂಥವೆಲ್ಲ ಕಲಿಸ್ಕೊಟ್ಟವ್ರು ಅವರು. ನಾವು ಇವತ್ತು ಅಂಥ ಒಂದು ಪಕ್ಷ ಪರ್ಯಾಯ ಯಾವುದೂ ಇಲ್ಲ. ನಾವು ಯಾರಿಗೆ ಇವಾಗ ಒಬ್ಬರು ಅವರು ಸರಿ ಇಲ್ಲ ಅಂದಾಗ ನಾವು ಇಲ್ಲಿ ಹುಡುಕಿದ್ರೆ ಸಿಗ್ತಾ ಇರೋದು ಯಾವುದು, ಕಾಂಗ್ರೆಸ್ ತಾನೆ. ಅವ್ರಿಗಿಂತ ಇವ್ರ ಮೇಲೂ ಇವ್ರಿಗೂ ಒಂದು ಅವಕಾಶ ಕೊಡೋಣ ಅನ್ನೋದು ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಇವಾಗ ಜನತಾದಳ ಇದ್ದಿದ್ರೆ, ಜನತಾದಳದಲ್ಲಿ ಒಳ್ಳೆಯವರು ಇದ್ದಿದ್ರೆ ಯಾರನ್ನ ಇದು ಮಾಡೋರು. ನೀವು ಮೋದಿಯವರ ಮಾತುಗಳು, ಮೋದಿಯವರ ಕೆಲಸ ಕಾರ್ಯಗಳು ನಮಗೆ ಒಪ್ಪಿಗೆ ಆಗ್ತಿಲ್ಲ. ಪರ್ಯಾಯದ ಚಿಂತನೆಯನ್ನು ಮಾಡಿದಾಗ ಉಳಿದಿರ್ತಕ್ಕಂಥದ್ದೇ ಒಂದು ಕಾಂಗ್ರೆಸ್. ಹಾಗಾಗಿ ನಾವು ಕಾಂಗ್ರೆಸ್ನ ಬೆಂಬಲಿಸ್ತಾ ಇದ್ದೇವೆ ವಿನಃ ಕಾಂಗ್ರೆಸ್ನ ವಕ್ತಾರರಾಗಲಿ ಅಥವಾ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ನಡವಳಿಕೆಗಳು ಅಲ್ಲ ಅನ್ನುವಂಥದ್ದು ತಮ್ಮ. ಹೌದು ಸರ್, ನಾನು ಸಾರ್ವಜನಿಕ ಆಗಿ ಒಬ್ಬ ಪಕ್ಷಾತೀತವಾಗಿ ಒಂದು ಪರ್ಯಾಯ ಯಾವುದು ಇದೆ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಜ, ನೀವು ಹೇಳಿದ್ರೆ ಅದಕ್ಕೆ ಯಾಕೆ ನಾನು ಈ ಸ್ಪಷ್ಟನೆಯನ್ನು ಕೇಳಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲದಿರ್ತಕ್ಕಂಥ ಅನೇಕ ವಿಷಯಗಳನ್ನು ತಾವು ಹೆಕ್ಕಿ ತೆಗೆದು ಹಾಕ್ತಾ ಇರ್ತೀರಿ. ಕಾಂಗ್ರೆಸ್ನ ಪಾಪ ಓದ್ಕೊಂಡು ಸುಮ್ಮನೆ ಇರ್ತಾರೆ. ಅದು ಕೂಡ ಎಲ್ಲ ಒಂದು ಕಡೆ ಸೋಮಶೇಖರ್ ಅವ್ರ ಬೇಸರ ಇದೆ ನನಗೆ ಗೊತ್ತಿರೋ ಮಟ್ಟಿಗೆ. ಯಾರು ಮಾತನಾಡಬೇಕಿತ್ತು ಅವ್ರು ಮಾತನಾಡ್ತಾನೆ ಇಲ್ಲ ಅನ್ನುವಂಥದ್ದು. ಇಲ್ಲಿ ಆ ವಿಚಾರಕ್ಕೆ ಹೋಗೋದು ಬೇಡ ಸರ್. ನೀವು ಮೋದಿ ಅವರಿಗೆ ಪರ್ಯಾಯ ನಾನು ಕಾಂಗ್ರೆಸ್ ಬೆಂಬಲಿಸ್ತೀನಿ ಅಂತ ಹೇಳ್ತಿರಲ್ಲ, ಇವತ್ತು ಇಡೀ ರಾಷ್ಟ್ರದೊಳಗೆ, ಇಡೀ ಜಗತ್ತಿನೊಳಗೆ ಮೋದಿ ನಂಬರ್ 1 ನಾಯಕ. 10 ವರ್ಷದ ಆಡಳಿತ ಬಹಳ ಪಾರದರ್ಶಕವಾಗಿದೆ. ಮತ್ತೊಮ್ಮೆ ಮೋದಿ ಬರಬೇಕು ಅಂತ ಇಡೀ ರಾಷ್ಟ್ರದೊಳಗೆ ಕೂಗೆದ್ದಿರುವಾಗ ಚಾಮುಂಡಿ ಶಿವಕುಮಾರ್ ಅವರು ಮೋದಿಯನ್ನು, BJPಯನ್ನು ವಿರೋಧಿಸೋದು ಯಾಕೆ ಹಾಗಾದರೆ ಸರ್? ಇವತ್ತು ಗೆದ್ದಿದೆ ಅಂತ ಇವರು ಒಂದು ಸೃಷ್ಟಿ ಮಾಡ್ತಾ ಇರೋದು ಸರ್. ಈ ಮೋದಿ ಅನ್ನೋರೇ ಏನಂದರೆ ಹೆಸರು ಮೋದಿ, MODI, ಒಂಥರ ಮೋಡಿ ಮಾಡಿಕೊಂಡೇ ಈ ದೇಶದ ಜನನ 10 ವರ್ಷದಿಂದ
ಇದು ಮಾಡಿದ್ದಾರೆ. ಇವಾಗ 15 ಲಕ್ಷ ಅದೆಲ್ಲ ಬಿಡಿ ಸರ್, ಅದು ಈ ಹಿಂದೆ ಇವರು ಸುಷ್ಮಾ ಸ್ವರಾಜು ಅಡ್ವಾಣಿಯವರು ಸ್ವಿಸ್ ಬ್ಯಾಂಕ್ ಅಂದರು, ನಾವು ಪ್ರತಿಭಟನೆ ಮಾಡಿದ್ದೀವಿ. 15 ಲಕ್ಷ ಬಿಡಿ, ಆದರೆ ಉದ್ಯೋಗ ಇವತ್ತು ಮೋದಿಯವರು ಬಂದ ಮೇಲೆ ಉದ್ಯೋಗ ಇಲ್ಲ. ಆಮೇಲೆ ನೀವು ಒಂದು ಈ ಇಂದಿರಾ ಗಾಂಧಿಯವ್ರಿಗೆ ಬೈಯೋದು, ಈ ದೇಶದಲ್ಲಿ 75 ವರ್ಷದಿಂದ ಯಾರೂ ಮಾಡಿಲ್ಲ ಅಂತ. ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷ್ರೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಸರ್. ಎಲ್ಲ ಎತ್ಕೊಂಡು ಹೋದರೆ ಒಂದು ಹೊಸ ರಸ್ತೆಗಳು ಮಾಡಬೇಕಾಗಿತ್ತು, ಹೊಸ ಉದ್ಯೋಗ ಅವಕಾಶಗಳು, ಶಾಲೆ ಕಟ್ಟಬೇಕಾಗಿತ್ತು, ಎಷ್ಟು ಕೆಲಸ ಸರ್, ಡ್ಯಾಮ್ ಕಟ್ಟಬೇಕಾಗಿತ್ತು, ಒಂದು ಜನರಿಗೆ ಮನೆಯಿಂದ ಹಿಡಿದು ಎಲ್ಲ ಮಾಡಬೇಕಾಗಿತ್ತು. ಹೊಸದಾಗಿ ಏನಾನ ತೆರಿಗೆ ಹಾಕಿದರೆ ಜನ ಬ್ರಿಟಿಷರಿಗಿಂತ ಇವರೇ ಸರಿ ಇಲ್ಲ ಅನ್ನೋ ಒಂದು ವಾತಾವರಣ. ಪಾಪ ಹೊಸ ತೆರಿಗೆ ವಿಧಿಸೋಕ್ಕಾಗಿರಲಿಲ್ಲ ಅವತ್ತು. ಆಮೇಲೆ ಯುದ್ಧಗಳು ನೀವು ನೋಡಿದಿರಲ್ಲ, ಈ ಕಡೆ ಚೈನಾವರು ಬರೋರು, ಈ ಕಡೆ ಪಾಕಿಸ್ತಾನದವರು ಬರೋರು. ಅಂದರೆ ಸೈನಿಕರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಪ ಪ್ರೈಮ್ ಮಿನಿಸ್ಟರ್ ಆದಾಗ ಸೈನಿಕರಿಗೆ ಶೂ ಇಲ್ಲದೆ ಎಷ್ಟೋ ಜನದ್ದು ಚೈನಾ ವಾರಲ್ಲಿ ಕಾಲು ಕೊಳ್ತೋಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲೂ ದೇಶ ಮುನ್ನಡೆಸೋರೆ ಇವತ್ತು. ಎಲ್ಲ ಮೋದಿ ಬಂದಮೇಲೆ ಅಲ್ಲ. ಆದರೆ ಮೋದಿ ಏನಂದರೆ 75 ವರ್ಷದಿಂದ ಯಾವನೂ ಏನು ಮಾಡಿಲ್ಲ ಅಂತ. ಇವಾಗ ಇಂದಿರಾಗ 56 ಇಂಚಿನ ಎದೆ ಅಂತಾರಲ್ಲ ಮೋದಿಗೆ, ಚೈನಾ ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಿದೆ, ಒಂದು ವಾರ ಮಾಡಲಿಲ್ಲ. ಅದೇ ಇಂದಿರಾ ಗಾಂಧಿಯವರು ಅಮೇರಿಕಾ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ನು ಕರೆದುಬಿಟ್ಟು ಒಂದು ಇದರಲ್ಲಿ ವೈಟ್ ಹೌಸಲ್ಲಿ ಮಾತಾಡ್ಬಿಟ್ಟು ಮಾತುಕತೆ ಆದಮೇಲೆ ಇಂದಿರಾ ಗಾಂಧಿಯವ್ರ ಜೊತೆ ಆಚೆ ಕಡೆ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿರ್ತಾರೆ. ಅವತ್ತಿನ ದಿವಸ ಇಂದಿರಾ ಗಾಂಧಿಯವರು ನಿಕ್ಸನ್ ಹತ್ರ ಹೋದಾಗ ನಿಕ್ಸನ್ ಅವ್ರು ಏನು ಹೇಳ್ತಾರೆ, ಪಾಕಿಸ್ತಾನದ ತಂಟೆಗೆ ನೀವು ಹೋಗಬಾರ್ದು ಅಂತ ಹೇಳ್ತಾರೆ. ಅದೇ ಒಳಗಡೆನೆ ಇನ್ನೂ ಬಾಂಗ್ಲಾ ಡಿವೈಡ್ ಆಗಿರಲ್ಲ, ತಂಟೆಗೆ ಹೋಗಬಾರ್ದು ಅಂತ. ಇಂದಿರಾ ಗಾಂಧಿ ಧೈರ್ಯವಾಗಿ ಹೇಳ್ತಾರೆ, ನಮ್ಮದು ಅಭಿವೃದ್ಧಿ ರಾಷ್ಟ್ರ, ಆದರೆ ನಾವು ನಿಮ್ಮ ಗುಲಾಮ್ರಲ್ಲ ಅಂದ್ಬಿಟ್ಟು ಬೈದುಬಿಟ್ಟು ಅವ್ರಿಗೆ ಆಚೆ ಬರ್ತಾರೆ. ಆಚೆ ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿರೋದನ್ನು ಬಿಟ್ಬಿಟ್ಟು ಸೀದಾ ಏರ್ ಇಂಡಿಯಾ ಫ್ಲೈಟ್ ಹತ್ತು ಬಂದು ವಾಜಪೇಯಿ ಅವ್ರಿಗೆ ಫೋನ್ ಮಾಡ್ತಾರೆ. ಇವು ಮಾಡಿಬಿಟ್ಟು ಯುದ್ಧ ಮಾಡ್ತಾಯಿದ್ದೀನಿ ಅಂತಾರೆ. ಮತ್ತು ಮಾಣಿಕ್ ಶಾ ಅವ್ರನ್ನ ಕರೆಸ್ಬಿಟ್ಟು ಯುದ್ಧ ಶುರು ಮಾಡ್ತಾರೆ. ಆಮೇಲೆ ಅವತ್ತು ಏನು ಅಂಥ ಇದಿರಲಿಲ್ಲ, ಇವತ್ತಿನಷ್ಟು ಒಂದು ಸೈನಿಕರಿಗೆ ಇದಿರಲಿಲ್ಲ. ಒಂದು ವಾರ್ ಫೀಲ್ಡಲ್ಲೇ ಒಬ್ಬ ಪ್ರಧಾನಿ ಸೈನಿಕರು ಪಕ್ಕ ಯುದ್ಧದಲ್ಲಿ ನಿಂತ್ಕೋತಾರೆ. ಆ ಧೈರ್ಯ, ಪಾಕಿಸ್ತಾನ ಗೆಲ್ತಾರೆ, ಯುದ್ಧ, ದೇಶ ಬಾಂಗ್ಲಾ ಆಗ್ತದೆ, ಪಾಕಿಸ್ತಾನ ಆಗ್ತದೆ. ಇವತ್ತು ಒಂದು ಪಾಕಿಸ್ತಾನ ಮೋದಿ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ. ಅಂಥವ್ರ ಕೊಡುಗೆ ಇಲ್ವಾ ಸರ್ ಅದು? ಹಾಗಾದ್ರೆ ನೀವು ಹೇಳುವಂಥದ್ದು ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಈ ರಾಷ್ಟ್ರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿದೆ, ಮೋದಿಯವರ ಕೊಡುಗೆ ಇಲ್ಲ. ಮೋದಿ ಅನ್ನೋದಕ್ಕೆ ಮೋಡಿ ಮಾಡಿ ಜನರದ ತನ್ನತ್ತ ಸೆಳೆದಿದ್ದಾರೆ ಅಂತ ನಿಮ್ಮ ಹೌದು ಸರ್. ಅವ್ರ ಹೆಸರೇ ಮೋಡಿ, ಬರೀ ಇವತ್ತು ಅಷ್ಟೇ ಸರ್. ಆಮೇಲೆ ನನಗೆ ಭಾಳ ಬೇಜಾರಾಯ್ತು ಸರ್, ನಿನ್ನೆ ರಾಜಸ್ಥಾನದಲ್ಲಿ ಮಾತಾಡಿರೋದು ಮೋದಿಯವರು. ಏನಂತ, ಹೆಣ್ಮಕ್ಳು ಮಾಂಗಲ್ಯನ ಸೂತ್ರ ಕಿತ್ಬಿಟ್ಟು ಕಾಂಗ್ರೆಸ್ ಆಡಳಿತ ಬಂದರೆ ಮಾಂಗಲ್ಯ ಸೂತ್ರ ಕಿತ್ಬಿಟ್ಟು ಮುಸಲ್ಮಾನರು ಕೊಡ್ತಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸರ್, ನಮ್ಮ ದೇಶದ ಹೆಣ್ಮಕ್ಳು ಬಗ್ಗೆ ಮಾತಾಡೋಕ್ಕೆ, ಅವ್ರ ಮಂಗಳಸೂತ್ರದ ಬಗ್ಗೆ ಮಾತಾಡೋಕ್ಕೆ ಮೋದಿಯವ್ರಿಗೆ ಯಾವ ಹಕ್ಕಿದೆ? ಇವರು ಮದುವೆ ಆಗಿ ಮುಚ್ಚಿಟ್ಬಿಟ್ಟು 2 ಸಲ CM ಆಗ್ತಾರೆ, ನನಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಮಂಗಳಸೂತ್ರ ಕಟ್ಟಿರ್ತಾರೆ ಹೆಂಡ್ತಿಗೆ. ಏನು ಸರ್ ಅದು ವೈಯಕ್ತಿಕ ವಿಷಯ ಅಂದ್ಬಿಟ್ಟು ನಮ್ಮ ದೇಶದ ಹೆಣ್ಮಕ್ಳೇನ ಮೋದಿ ಮದುವೆ ಆಗ್ಬಿಟ್ಟವ್ರೆ, ಮಂಗಳಸೂತ್ರ ಕಟ್ಬಿಟ್ಟು ಅವ್ರ ಹೆಂಡ್ತಿ ಮೋಸ ಮಾಡವ್ರೆ ಅಂತ ಯಾವತ್ತಾನ ನಮ್ಮ ದೇಶದ ಹೆಣ್ಮಕ್ಳು ಮೋದಿನ ಪ್ರಶ್ನೆ ಮಾಡಿದಾರ? ಏನಿಲ್ಲ ಅಲ್ವಾ ಸರ್? ಇವ್ರು ಯಾಕೆ ಸರ್ ನಮ್ಮ ದೇಶದ ನಮ್ಮ ಅಕ್ಕ ತಂಗಿರಿಗೂ ಮಂಗಳಸೂತ್ರ ಇರ್ತದೆ, ನನ್ನ ಹೆಂಡ್ತಿಗೂ ಮಂಗಳಸೂತ್ರ ಇರ್ತದೆ, ಇವರು ನಮ್ಮ ದೇಶದ ಮಂಗಳಸೂತ್ರನ ಅಂದರೆ ಏನು ಕಡುಬು ತಿಂತಾ ಇರ್ತಾರೆ ಸರ್ ದೇಶದ ಜನ. ಆ ಥರ ಎಲ್ಲ ಮಾಡಿದ್ರೆ ಒಂದು ಯಾವತ್ತೂ ಅಷ್ಟೇ ಒಬ್ಬ ಇಷ್ಟು ನೀಚ ಮಟ್ಟಕ್ಕಿರುವಂಥ ಪ್ರಧಾನಿ ನನ್ನ ಜನ್ಮದಲ್ಲೂ ನೋಡಲಿಲ್ಲ ಸರ್. ವಾಜಪೇಯಿ ನಾನು ಇದು ನೋಡಿದ್ದೀನಿ, ಅವ್ರ ಪೀರಿಯಡಲ್ಲಿ ಅವರೇನು ನಮ್ಮ ಪರಿಚಯ ಇಲ್ಲ. ಚಂದ್ರಶೇಖರ್ ಅವ್ರು ನೋಡಿದ್ದೀನಿ, ನಮ್ಮ ದೇವೇಗೌಡರು ನೋಡಿದ್ದೀನಿ, ಇಂದಿರಾ ಗಾಂಧಿ ಅವ್ರ ಭಾಷಣ ನ್ಯಾಷನಲ್ ಕಾಲೇಜಲ್ಲಿ ಹೋಗಿ ಕೇಳಿದ್ದೀನಿ, ರಾಜೀವ್ ಗಾಂಧಿ ಅವ್ರ ಕಂಠೀರವ ಸ್ಟೇಡಿಯಮಲ್ಲೂ ಕೇಳಿದ್ದೀನಿ. ಈ ಥರ ಯಾರು ಇಷ್ಟು ನೀಚ ಮಟ್ಟಕ್ಕೆ ಹೆಣ್ಮಕ್ಳು ತಾಳಿ ಕಿತ್ಕೊಂಡು ಹೋಗ್ಬಿಡ್ತಾರೆ, ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತ ಮಾತಾಡ್ತಾರಲ್ಲ ಇವ್ರು ಹಂಗಾದ್ರೆ ಇವ್ರ ಬಗ್ಗೆ ಯಾರನ್ನ ಮಾತಾಡಿದ್ರೆ ಇವ್ರಿಗೆ ಎಷ್ಟು ನೋವು ಆಗ್ತದೆ? ಇವರು ಮನೆಯವ್ರಿಗೆ ತಾಳಿ ಕಟ್ಬಿಟ್ರು, ಬಿಟ್ಬಿಟ್ಟು ಬಂದ್ಬಿಟ್ರು. ಇಲ್ಲಿ ಅಫಿಡವಿಟಲ್ಲೂ ಉಗ್ರಪ್ಪ ಬೈರಿಗೆ ಚುನಾವಣೆ ಆಯೋಗಕ್ಕೆ ಇದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂದರೆ ಹೆಂಡ್ತಿ ಅಂತ ಘೋಷಣೆನೇ ಮಾಡ್ತಾ ಇರಲಿಲ್ಲ. ಇವತ್ತು ನನಗೆ ಬೇಜಾರಾಗ್ತದೆ, ಈ ದೇಶದ ಹೆಣ್ಮಕ್ಳಿಗೆ ಬೇಜಾರಾಗ್ತದೆ. ಕುಮಾರಸ್ವಾಮಿ ಯಾವುದೋ ಗ್ಯಾರಂಟಿ ವಿಷಯಕ್ಕೆ ಬಾಯಿ ತಪ್ಪಂದ್ರು, ಏನಂದ್ರು, ದಾರಿ ತಪ್ಪಿಟ್ಟವ್ರೆ ಅಂದರು, ಆಮೇಲೆ ಕ್ಷಮೆನೂ ಕೇಳಿದ್ರು ಬಿಡಿ. ಇವತ್ತು ಒಬ್ಬ ಅಷ್ಟಕ್ಕೆ ಕುಮಾರಸ್ವಾಮಿ
ಮಾತಾಡಿದ್ದು ತಪ್ಪೇ ಇರ್ಬೋದು ಸರ್. ಅಷ್ಟಕ್ಕೆ ದಾರಿ ತಪ್ಪಿಟ್ಟು ಅದೇನೋ ಒಂಥರ ಉದ್ವೇಗದಲ್ಲಿ ಹೇಳಿದ್ರು, ಬೇಕಂತ ಪರ್ಪಸಲ್ಲಿ ಹೇಳಿದ್ರು ಗೊತ್ತಿಲ್ಲ, ಕ್ಷಮೆ ಕೇಳಿದ್ರು. ಇಡೀ ಕರ್ನಾಟಕದವರು ಎಲ್ಲರೂ ಪ್ರತಿಭಟನೆ ಮಾಡಿಬಿಟ್ರು ಕುಮಾರಸ್ವಾಮಿ ಮೇಲೆ. ಇಡೀ ದೇಶದ ಹೆಣ್ಮಕ್ಳು ಮಂಗಲಸೂತ್ರ ಒಬ್ಬರು ಮುಸಲ್ಮಾನರು ಕಿತ್ಕೊಡ್ತಾರೆ ಅಂತ ಮೋದಿ ಮಾತಾಡಿದ್ರೆ ಒಂದು ಹೆಣ್ಮಕ್ಳು ಉಸಿರೆತ್ತಿ ಪ್ರತಿಭಟನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರು. ಇದೆಂಥ ಇಷ್ಟು ಸರ್. ಅದೇ ನೋಡಿ, ಇವರು ಇವತ್ತು ನೇಹಾ ಅವ್ರ ತಂದೆ ಕ್ಷಮೆ ಕೇಳವ್ರೆ, ಯಾರೋ ನಿರಂಜನ್ ಹಿರೇಮಠ, ಇಲ್ಲ ನಮ್ಮ ದಾರಿ ತಪ್ಪಿಸ್ರು ಅಂತ. ಒಂದು ಹೆಣ್ಣು ಮಗಳನ್ನ ಚುಚ್ಚಿ ಕೊಲೆ ಮಾಡಿ ಅವನೊಬ್ಬ ರಾಕ್ಷಸ ಚುಚ್ಚಿ ಸಾಯಿಸಿದ್ರೆ ಇವರು ಅದನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರು. 3 ದಿವಸ ಇದು ರಾಜಕೀಯ ಬರೀ ಇದೆ ಇಂಥದ್ದು ಮಾಡಿದ್ರು. ಆದರೆ ದೇಶಕ್ಕೆ ಅವಮಾನ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಅವರಲ್ಲಿ. ಆಮೇಲೆ ನಮ್ಮ ದೇವೇಗೌಡರು ಬುದ್ಧಿ ಹೇಳ್ಬೇಕಾಯ್ತು ಮೋದಿಯವ್ರಿಗೆ. ಯಾಕೆಂದರೆ ನಮ್ಮ ದೇವೇಗೌಡರು ಇಂಥವೆಲ್ಲ ಭಾಳ ಸೆಂಟಿಮೆಂಟು ದೊಡ್ಡವರಾದವರು ಮೋದಿಗೆ ಬುದ್ಧಿ ಹೇಳ್ಬೇಕಾಯ್ತು. ದೇಶದ ಹೆಣ್ಮಕ್ಳದ್ದು ಮಂಗಳಸೂತ್ರದ ಬಗ್ಗೆ ಎಲ್ಲ ಮಾತಾಡಬೇಡ ಅಂತ. ಇದು ನಮಗೆ ಭಾಳ ನೋವಿದೆ ಸರ್. ಆಮೇಲೆ ಈ ಹೆಣ್ಮಕ್ಳದ್ದು ಇದನ್ನು ಮಾತಾಡ್ತಾರಲ್ಲ ಸರ್, ಮಂಗಳಸೂತ್ರ. ಇವತ್ತು ಪುಲ್ವಾಮಾ ಅಟ್ಯಾಕ್ ಆಯಿತು ಸರ್, 5 ವರ್ಷ ಆಯಿತು, 46 ಜನ ಸತ್ರು. ಆಮೇಲೆ ಆದವ್ರು ಎಷ್ಟು ಜನ ಸತ್ರು ಲೆಕ್ಕ ನಮಗೆ ಗೊತ್ತಿಲ್ಲ. ಅಂದರೆ ಸೈನಿಕರು ಹೆಂಡತಿ ಮಂಗಳಸೂತ್ರ ಕಳ್ಕೊಂಡ್ರು. ಪಾಪ ಇವತ್ತು ಅವರು ಒಂದು ಶಿಕ್ಷೆ ಆಗಲಿ ಅಂತ ಯಾರು ಈ ಕೊಂದವ್ರು ಶಿಕ್ಷೆ ಆಗಲಿ ಅಂತ ನಿರೀಕ್ಷೆ ಮಾಡ್ತಾವ್ರೆ. 5 ವರ್ಷ ಆಯಿತು. ಇವಾಗ ಶೋಭಾ ಅವ್ರು ಹೇಳ್ತಾರಲ್ಲ ಸರ್, ಇದು ತಮಿಳ್ನಾಡಿಂದ ಬರ್ತಾರೆ ಬಾಂಬ್ ಬಿಕ್ತಾರೆ ಅಂತ. ನಮ್ಮ ಸೈನಿಕರಿಗೆ ಬಾಂಬ್ ಬಿಕ್ಕಿದ್ರಲ್ಲ ಶೋಭಮ್ಮ, ನಮ್ಮ ಸೈನಿಕರು 46 ಜನ ಸಾಯಿಸಿದ್ರು. ಇವತ್ತು ನೀವು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರಿ, ಮಿನಿಸ್ಟರ್ ಆಗಿದ್ರೆ, ಒಬ್ಬರು ನಾನು ಹಿಡ್ದು ಅವ್ರಿಗೊಂದು ಗಲ್ಲು ಶಿಕ್ಷೆ ಒಂದು ಇದು ಮಾಡಿದ್ರ? ಯಾರನ್ನೂ ಮಾಡಲಿಲ್ಲ. ಅದು ನಿಮ್ಮ ಆತ್ಮಗಳು ಫಸ್ಟು ದೇಶದ ಜನನ ದಾರಿ ತಪ್ಪಿಸೋದು ಬಿಟ್ಬಿಟ್ಟು ಇವತ್ತು ನಿಜವಾಗ್ಲೂ ನೀವು ದೇಶಭಕ್ತರಾಗಿದ್ದರೆ 56 ಇಂಚ್ ಮೋದಿ ಅಂತ ಹೇಳ್ತಿರಲ್ಲ. ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೈನಿಕರು ಸತ್ರು, ಅವ್ರ ಹೆಂಡ್ತಿದಿರು ಮಂಗಳಸೂತ್ರ ಹೋಯ್ತು. ಎಷ್ಟು ಜನಕ್ಕೆ ನ್ಯಾಯ ಕೊಡಿಸ್ತೀರಿ ನೀವು ಇವತ್ತು? ಅದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ಸರ್, ಇದನ್ನು ಬರೀ ಇವ್ರು ಡೋಂಗಿಗಳೇ ಸರ್. ಇವರು ಕೆಲಸ ಮಾಡಲ್ಲ, ಬರೀ ಈ ಮಾಧ್ಯಮಗಳು ಒಂದಷ್ಟು ಜನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಪೇಡ್ ನ್ಯೂಸು ನಮೋ ಅಂತೆ, ಚಾಣಕ್ಯ ಅಂತೆ. ನೀವು ನೋಡ್ದಂಗೆ ಯಾವ ಚಾಣಕ್ಯ ಯಾವ ನಮೋ ಸರ್. ಈ ದೇಶದ ಇತಿಹಾಸ ನೋಡಿದ್ರೆ ಇಂದಿರಾ ಗಾಂಧಿಯವರೇ ಸರ್ವಾಧಿಕಾರ ಮಾಡಿ ಮನೆಗೆ ಹೋಗ್ಬಿಟ್ಟಿದ್ರು, ಆಮೇಲೆ ಮತ್ತೆ ಬಂದಿದ್ದು ಅಲ್ವಾ ಸರ್. ಆ ದೇಶಕ್ಕೋಸ್ಕರ ದುಡಿದವರು ಅಂಥವರೇ ಇದನ್ನು ನಡೀಲಿಲ್ಲ. ಒಂದು ಸ್ವಾತಂತ್ರ್ಯ ಹೋರಾಟದ ಕುಟುಂಬದವರು ಇವರು. ಸ್ವಾತಂತ್ರ್ಯ ಬಂದಮೇಲೆ ಹುಟ್ಟಿರೋರು ಯಾರು ಮೋದಿಯವರು. ಅವರು ಇನ್ನೇನು ಇದು ಮಾಡ್ತಾರೆ ಸರ್. ನೀವು ಹೇಳ್ತದಾದರೆ ಮೋದಿಯವರ ಸಾಧನೆ ಶೂನ್ಯ, ಬರೀ ಪ್ರಚಾರದ ಮೂಲಕವಾಗಿ ಮೋಡಿ ಮಾಡ್ತಾ ಇದ್ದಾರೆ, ಮೋದಿ ಅಲ್ಲ ಅನ್ನುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಇಂದಿರಾ ಗಾಂಧಿಯವರ ಸಾಧನೆ ಸಾಕಷ್ಟು ಪ್ರಮಾಣದಲ್ಲಿದೆ. ಪರ್ಯಾಯವಾಗಿ ಕಾಂಗ್ರೆಸ್ನ ಒಪ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ಸರ್. ಹೌದು, ಇವಾಗ ಇಂದಿರಾ ಗಾಂಧಿಯವರು ಈ ದೇಶದ್ದು ಹೋರಾಟ ಮಾಡಿದ್ರು, ಅದೆಲ್ಲ ಬಿಡಿ ಸರ್. ಬಿಂದ್ರನ್ ವಾಲೆ ಅಷ್ಟು ಕಾಟ ಕೊಡ್ತಾ ಇದ್ದಾಗ ಅವ್ನ ತಂಟೆಗೆ ಹೋಗಿದ್ರೆ ಅವ್ರು ಬದುಕಿರ್ತಾ ಇದ್ರಲ್ಲ ಸರ್. ಆಮೇಲೆ ರಾಜೀವ್ ಗಾಂಧಿನೇ ಆಗಲಿ, ರಾಜೀವ್ ಗಾಂಧಿ LTT ಅವ್ರಿಗೆ ಒಂದು ಶ್ರೀಲಂಕಾಗೆ ಶಾಂತಿ ಪಾಲನಾ ಅಂತೇಳಿ ಇವ್ರು ಮಿಲ್ಟ್ರಿ ಕಳಿಸದೆ ಹೋಗಿದ್ರೆ ಅವರು ಬದುಕಿರೋರು. ಆಮೇಲೆ ಏನು ಗೊತ್ತಾ ಸರ್, ನಾನು ಜವಾಹರ್ಲಾಲ್ ನೆಹರೂನ ನಾನು ಅಷ್ಟೊಂದು ಇದು ಮಾಡಲ್ಲ ಸರ್. ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನರಸಿಂಹರಾವ್, ಮನಮೋಹನ್ ಸಿಂಗು ಸರ್, ಒಂದು ಉಸಿರೆತ್ತಲಿಲ್ಲ. ಪುಣ್ಯಕೋಟಿ ಥರ ಹಿಂದೆ ಬಂದರೆ ಆಯಬೇಡಿ, ಮುಂದೆ ಬಂದರೆ ಎಷ್ಟು ಚೆನ್ನಾಗಿ ಆಡಳಿತ ನಡೆಸಿದ್ರು ಸರ್. ಇವರು ಬರೀ ಭ್ರಮೆ, ಸುಳ್ಳು, ಮಾತು ಮಾತು ಮಾತು. ಸರ್ ಓಕೆ, ಈಗ ನೀವು ಹೇಳುವಂಥದ್ದವರು ಬರೀ ಭ್ರಮೆಯಲ್ಲಿದ್ದಾರೆ. ಭ್ರಮೆ ಯಾವುದು ವರ್ಕೌಟ್ ಆಗಲ್ಲ, ಮೋಡಿ ವರ್ಕೌಟ್ ಆಗಲ್ಲ, ಯಾವುದು ಆಗಲ್ಲ. ಪುಲ್ವಾಮಾ ದಾಳಿ ಒಳಗೆ ಏನನ್ನೂ ಕೂಡ ಅದನ್ನು ಶಿಕ್ಷೆ ಆಗಲಿಲ್ಲ, ಕೇವಲ ಮಾತು 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 ಅಷ್ಟೇ. ಕೆಲವೊಂದು ಪೇಯ್ಡ್ ನ್ಯೂಸ್ಗಳಿಂದ ಅವರು ಪಬ್ಲಿಸಿಟಿ ತೆಗೆದುಕೊಂಡು ಒಂದಷ್ಟು ಮೋಡಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸೇ ಪರ್ಯಾಯ ಅನ್ನುವಂಥ ಮಾತನ್ನು ಹೇಳ್ತೀರಿ, ಅದು ರಾಷ್ಟ್ರ ಮಟ್ಟಕ್ಕೆ ಹೇಳುವಂಥ ವಿಚಾರ ಆಗುವುದಾದರೆ, ಬೆಂಗಳೂರು ಉತ್ತರ ಕ್ಷೇತ್ರಗಳಿಗೆ ಪ್ರೊಫೆಸರ್ ರಾಜೀವ್ ಗೌಡ್ರನ್ನ ಯಾಕೆ ಗೆಲ್ಲಿಸಬೇಕು, ನೀವು ಅವ್ರಿಗೆ ಯಾಕೆ ಬೆಂಬಲಿಸ್ತಾ ಇದ್ರಿ, ಶೋಭಾ ಯಾಕೆ ಬೇಡ ಅಂತೇಳಿ ಸಂಕ್ಷಿಪ್ತವಾಗಿ ಹೇಳಿ ಸರ್. ಏನಂದರೆ ಇವಾಗ ಶೋಭಾ ಅವ್ರಿಗೆ ಇಲ್ಲಿ ಎಲ್ಲ ಜನ ಓಟ್ ಹಾಕಿದ್ರು ತಾನೆ ಸರ್ ಯಶವಂತಪುರ ಕ್ಷೇತ್ರದಲ್ಲಿ. ಆಮೇಲೆ ಏನು ಮಾಡಿದ್ರು, KJP ಅಂತ ಪಕ್ಷಾಂತರ. ಇವತ್ತು ಪಾಪ ಸೋಮಶೇಖರ್ ಬೈತಾರೆ ಪಕ್ಷದ್ರೋಹಿ ಪಕ್ಷಾಂತರ. ಇವಾಗ ನಾನು ಇನ್ನೊಬ್ರಿಗೆ ಬೈಬೇಕಂದ್ರೆ ನಾನು ಕ್ಲೀನಾಗಿರಬೇಕು ಅಲ್ವಾ ಸರ್. ನಾನು ಇನ್ನೊಬ್ರಿಗೆ ಬೈದು ನಾನು ಕ್ಲೀನಾಗಿರಬೇಕು. ಇವರೇ KJPಗೆ ಹೋದರು. KJPಗೆ ಹೋದವರು ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋದರು. ಇವತ್ತು ಸರ್ ನನಗೂ ಚಿಕ್ಕಮಂಗ್ಳೂರಲ್ಲಿ ಭಾಳ ಜನ ಪರಿಚಯ ಇದ್ದಾರೆ. ಇವರು ಅಲ್ಲಿ ಏನು ಕೆಲಸನೂ ಮಾಡಿಲ್ಲಂತೆ, ಸುಮ್ಮನೆ ಪಾಪ CT ರವಿ ಮೇಲೆ ಹೇಳೋದು ಇದು ಹೇಳೋದು ಅವ್ರು ಮಾಡಿಬಿಟ್ರು ಅಂತ. ಆಮೇಲೆ ಇವಾಗ ಕಾರ್ಯಕರ್ತರು ಕೈಗೂ ಸಿಕ್ಕಲ್ಲ, ಕಾರ್ಯಕರ್ತರು ಹೆಸರು ಗೊತ್ತಿಲ್ಲಂತೆ. ಚಿಕ್ಕಮಂಗ್ಳೂರು ಉಡುಪಿಲಿ ಒಂದು ಇಲ್ಲೇ ಹೋಲಿ ಅವ್ರ ಹತ್ರ ಒಂದು 500 ಜನದ ಹೆಸರು ಹೇಳಿಸ್ಬಿಡಿ ಸಾಕು.
ಏನು ಮಾಡಿಲ್ಲ ಅನ್ನೋದಕ್ಕೆ ಗೋ ಬ್ಯಾಕ್ ಅಂತೇಳಿ ಕಳಿಸಿದ್ದಾರೆ. ಇಲ್ಲಿ ಕೆಲಸ ಮಾಡಿಲ್ಲ ಅಂತ. ಉಡುಪಿಲಿ ಇವರು ನೀವು ಮೀನುಗಾರರು ಬೈತಾ ಇದ್ದಿದ್ದು ನೋಡಿದ್ರ ಅದು ಶೋಭಾ ಅವ್ರಿಗೆ ಅಷ್ಟು ಇದಾಗಿ ಜಗಳ ಆಡ್ತಾ ಇದ್ರು ಅಂತ ಇದನ್ನ ಅಲ್ಲಿ ಕೆಲಸ ಮಾಡಿಲ್ಲ ಅಂತ ಓಡಿಸಿದಾಗ ಇವರು ಏನಂದರೆ ಇಲ್ಲ ಅನಿವಾರ್ಯವಾಗಿ ಇಲ್ಲಿ ಬಂದಿರೋ ಸರ್, ಇಲ್ಲೇನು ಇದಿಲ್ಲ. ಓಲಿ ಇವರು ಮಿನಿಸ್ಟರ್ ಆಗಿದ್ರಲ್ಲ ಸರ್, ಇಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಮಾಡಿದ್ರ ಸರ್ RV ಕಾಲೇಜ್ದು. ಆಮೇಲೆ ಮೈಸೂರು ರೋಡು ಕೆಂಗೇರಿ ಉಪನಗರದ್ದು 60 ವರ್ಷ ಆಗಿದೆ, ಕ್ರಾಕ್ ಬಿಟ್ಟಿದೆ. ಬರೀ 30 ಅಡಿ ಸೇತುವೆ 6 ರೋಡ್ಗಿರೋದು. ಅದು 30 ಟನ್ ಕೆಪಾಸಿಟಿ ಏನು ಸರ್. ಇವತ್ತು 150-200 ಟನ್ ಓಡಾಡ್ತಾ ಇದೆ. ಯಾವಾಗ ಬಿದ್ದೋಗ್ತದೋ ಗೊತ್ತಿಲ್ಲ. ಒಂದು ಬ್ರಿಡ್ಜ್ ಮಾಡಲಿಲ್ಲ ಸದಾನಂದ ಗೌಡ್ರೆ ಆಗಲಿ ಇವರೇ ಆಗಲಿ 10 ವರ್ಷದಿಂದ. ಆಮೇಲೆ ನಾನು ಏನು ಹೇಳೋದು, ಶೋಭಾ ಅವ್ರು ಗೆಲ್ಲಿಸ್ತೀವಿ, ಸದಾನಂದ ಕೆಲಸ ಮಾಡಲಿಲ್ಲ. ರೈಲ್ವೆ ಮಿನಿಸ್ಟರ್ ಆಗಿ ಒಂದು ಬ್ರಿಡ್ಜ್ ಮಾಡಲಿಲ್ಲಲ್ಲ ಸರ್ ಇವರು. ಆಮೇಲೆ ಈ ಶೋಭಾ ಅವರು ಇವತ್ತು ಬಂದು ಮತ ಕೇಳ್ತಾರೆ. ಅಲ್ಲಿ ಓಡಿಸು ಅನ್ನೋದಕ್ಕೆ ಇಲ್ಲಿ ಬಂದಿದ್ದಾರಲ್ವಾ, ಪ್ರೀತಿಯಿಂದ ಏನಾದ್ರು ಬಂದಿದ್ದಾರಾ? ಇವಾಗ ನೀವು ಯಾಕೆ ಮತ ಹಾಕಬೇಕು ಅಲ್ವಾ ಸರ್? ಇವರು ಪಕ್ಷ ಬಿಟ್ಟರು, ಪಕ್ಷ ಹೋದ್ರು, ಅವ್ರ ಇಷ್ಟ. ನಾಳೆ ಇನ್ನೊಂದು ಪಕ್ಷ. ನೀವು ಶೋಭಾ ಅವ್ರಿಗೆ ಯಾಕೆ ಮತ ಹಾಕ್ಬೇಕು? ಅಲ್ಲಿಂದ ಗೋ ಬ್ಯಾಕ್ ಆಯ್ತು. ಇಲ್ಲಿ ಶಾಸಕರಾಗಿದೆ, ಕೆಲಸ ಮಾಡಲಿಲ್ಲ, ಪಕ್ಷಾಂತರ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಅಧಿಕಾರದ ಸದಾನಂದ ಗೌಡ ಕನಿಷ್ಠ ಪಕ್ಷ ರೈಲ್ವೆ ಬ್ರಿಡ್ಜ್ಗಳನ್ನ ಮಾಡಲಿಲ್ಲ, ಯಾವುದೇ ಅಭಿವೃದ್ಧಿ ಇಲ್ಲ, ಕೇವಲ ಶೂನ್ಯ ಅನ್ನುವಂಥ ಇವ್ರಿಗೆ ಮತ ಹಾಕುವಂತ ಅಗತ್ಯತೆಯೇ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಸ್ತಾಪ. ರಾಜೀವ್ ಗೌಡ್ರಿಗೆ ಯಾಕೆ ಹಾಕ್ಬೇಕು? ರಾಜೀವ್ ಗೌಡ್ರು ವೈಟ್ ಕಾಲರ್, ಅವ್ರಿಗೆ ಯಾಕೆ ಹಾಕ್ಬೇಕು ಅಂತ ಹೇಳ್ತೀರಿ ನೀವು? ಸರ್ ನಾನು ಇವಾಗ ಪರ್ಯಾಯ ಅಷ್ಟೇ. ಇವಾಗ ಇಲ್ಲಿ ಇವ್ರು ಕೆಲಸ ಮಾಡದೇ ಇರೋರು ನೋಡಿದ್ದೀವಿ. ಇವಾಗ ಒಬ್ಬರು ಸುಧೀಂದ್ರ ಕುಮಾರ್ ಅವರು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಅಷ್ಟೇ. ಏನೋ ಈ ವೇಸ್ಟ್ ಬಾಡಿಗಳನ್ನ ತೆಗೆದು ಅಟ್ಲೀಸ್ಟ್ ಈಗಾಗಲೇ ಅವ್ರನ್ನ ನೋಡ್ಬಿಟ್ಟಿದೀವಿ ನಾವು. ಕೆಲಸ ಮಾಡಿಲ್ಲ ಅನ್ನುವಂಥ ನಿದರ್ಶನ ನಮ್ಮ ಕೈಗಿರುವಾಗ ಹೊಸಬರಿಗೊಂದು ಅವಕಾಶ ಕೊಟ್ಟು ಕಾದು ನೋಡೋಣ ಅನ್ನುವಂಥದ್ದು ನಮ್ಮ ಅಷ್ಟೇ. ನಾವೇನು ಪರ್ಸನಲ್ ಆಗಿ ರಾಜೀವ್ ಗೌಡ್ರು ಕೆಲಸ ಮಾಡಿಬಿಡ್ತಾರೆ, ನಾನೇನು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ. ನಮ್ಗೆ ಅನಿವಾರ್ಯ ಪರ್ಯಾಯ ಇರೋದೇ ರಾಜೀವ್ ಗೌಡ್ರು. ಆದ್ದರಿಂದ ಆಮೇಲೆ ಒಂದು ನಾನು ನಮ್ಮ ಬೆಂಗಳೂರು ನಾರ್ತ್ ಅವ್ರಿಗೆ ನಾನು ಮನವಿ ಮಾಡೋದೇನೆಂದರೆ, ಇವತ್ತು ಶೋಭಾ ಅವರು ಯಶವಂತಪುರದಲ್ಲಿ ಬಂದಿದ್ರು, ಹೋದರು. ನಾಳೆ ರಾಜೀವ್ ಗೌಡ್ರೆ ಇಲ್ಲಿ ಇರ್ತಾರೆ, ಇಲ್ಲಿದು ನಾಳೆ ಅಟ್ಲೀಸ್ಟ್ ಕೇಳ್ಬೋದು, ನಮ್ಮ ಕೈಗೆ ಸಿಗ್ತಾರೆ. ಸದಾನಂದ ಗೌಡರು ಎಷ್ಟು ದಿವಸ ಬಂದು ಯಾವ ಬ್ರಿಡ್ಜ್ ಮಾಡಿಕೊಟ್ರು, ಇದೆಲ್ಲ ನಮ್ಮ ಜನ ಯೋಚನೆ ಮಾಡಬೇಕು. ಆಮೇಲೆ ಇವತ್ತು ಈ ತಾಳಿ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾರು ಎಮೋಷನ್ ಆಗಿದ್ದು, ಯಾರು ತಾಳಿ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇದು 2000 ಏಪ್ರಿಲ್ 2016ರಲ್ಲಿ ಮೋದಿಯವರು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರ್ದು PFನ 58 ವರ್ಷದವರೆಗೂ ತೊಗೊಳಂಗಿಲ್ಲ ಅಂತ ಒಂದು ಕಾನೂನು ಮಾಡಿದ್ರು. ಒಂದೇ ದಿವಸದಲ್ಲಿ ಇಡೀ ಬೆಂಗಳೂರಲ್ಲಿರೋ ಹೆಣ್ಮಕ್ಳೆಲ್ಲ ಬೆಂಕಿ ಹಚ್ಚಿದ್ರು. ಒಂದೇ ದಿವಸಕ್ಕೆ ಮೋದಿ ವಾಪಸ್ ತಂದಿದ್ರು. ಅಂಥದ್ರಲ್ಲಿ ಹೆಣ್ಮಕ್ಳು ಮಾಂಗಲ್ಯ ಕಿತ್ತಿ ಮುಸಲ್ಮಾನರು ಕೊಟ್ಟರೆ ಅದನ್ನು ಇದು ಮಾಡ್ತಾರ? ಹೋರಾಟ ಮಾಡೋ ಶಕ್ತಿ ದೇಶದ ಜನರಿಗಿದೆ. ಮೋದಿ ಮಾತು ನಂಬೇಡ್ರಿ. ನಂಬಿಟ್ಟು ಇವಾಗಲೇ ನೋಡಿ, ನೋಟ್ ಬ್ಯಾನ್ ಆದಾಗ ಎಷ್ಟು 1000 ಜನ ಕ್ಯೂನಲ್ಲಿ ನಿಂತ್ಕೊಂಡು ಸತ್ರು. ಒಂದೇ ಒಂದು ಅವ್ರಿಗೆ ಪರಿಹಾರ ಕೊಟ್ರ? ಓಲಿ ಬ್ಲಾಕ್ ಮನಿ ತೊಗೊಂಬಂದು ಹಂಚಿದ್ರ? ಅದಿಲ್ಲ. ಆಮೇಲೆ ನಮ್ಮ ಮೈಸೂರು ಬ್ಯಾಂಕ್ನ ಹಾಳು ಮಾಡಿದ್ರು, ವಿಜಯ ಬ್ಯಾಂಕ್ ಹಾಳು ಮಾಡಿದ್ರು, ಪಾಪ ಮಹಾರಾಜರು ಮಾಡಿದ್ದು. ಇನ್ನು ಎಷ್ಟಂತ ಅವ್ರಿಗೆ ಕೊಡ್ತೀರಾ? ಅದೇ ಇದನ್ನು ಇಂದಿರಾ ಗಾಂಧಿ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿದ್ರು, ಅದ್ರ ಹೆಸರು ಅದೇ ಉಳಿಸಿದ್ರು. ಜೊತೆಗೆ ಈ 80ರಲ್ಲಿ ಸರ್ ಪೂಜಾರಿ ಲೋನ್ ಅಂತ ಬ್ಯಾಂಕಲ್ಲಿರೋ ಲಾಭನ ಪೂಜಾರಿ ಲೋನ್ ಅಂದ್ಬಿಟ್ಟು ಎಲ್ಲರಿಗೂ ಹಂಚಿಕೆ ಮಾಡಿಸಿದ್ರು. ಇವರು ನೋಡಿದ್ರೆ ಇವಾಗ ಒಂದು DD ತೊಗೊಳ್ಳಿ ಸರ್, ಮೊನ್ನೆ 40 ಲಕ್ಷ ನಾನು ಒಂದು DD ಯಾರಿಗೋ ಕೊಡ್ಬೇಕಾಯ್ತು ಸೈಟ್ ರಿಜಿಸ್ಟ್ರೇಷನ್ಗೆ, ತೊಗೊಂಡ್ರೆ 10,000 ಪ್ಲಸ್ GST ಸರ್. ಅಂದರೆ ಬ್ಯಾಂಕು ಸೇವಾ ಕ್ಷೇತ್ರ ಆಗಿಲ್ಲ ಮೋದಿ ಬಂದ ಮೇಲೆ, ಕಮರ್ಷಿಯಲ್ ಆಗಿದೆ. ಆಮೇಲೆ ಏರ್ಪೋರ್ಟಲ್ಲಿ 300 ರೂಪಾಯಿ ಸರ್ ಟಿಫನ್ನು. ಇಷ್ಟೇ 3 ಪ್ಲೇಟ್ ತಿಂತೀನಿ ಸರ್ ನಾನು. ಅದೇ ಈ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪರ್ಯಾಯವಾಗಿ ನಾವು ಬೆಂಬಲಿಸ್ತಾ ಇದ್ದೇವೆ ವಿನಾ ಬೇರೆ ಏನು ದೃಷ್ಟಿ ಇಲ್ಲ ಸರ್. ಅದು ಒಂದು ದಯವಿಟ್ಟು ಜನ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತೀನಿ. ಮೋಡಿಗೆ ಒಳಗಾಗಬೇಡಿ. ಅದರ ಬದಲು ಯಾರು ಪ್ರಧಾನಿ ಆಗ್ತಾರೋ ಅವ್ರು ಯೋಗ್ಯತೆ ಇದ್ದರೆ ಆಗಲಿ, ಯಾರಾನ ನಡೆಸಲಿ. ಈ ಇವರು ಯಾರು ಈ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರಾನ ಆಗಲಿ, ಒಂದು ಈ ದೇಶ ಒಳ್ಳೆ ಪ್ರಧಾನಿ. ನಾವು ರಾಹುಲ್ ಗಾಂಧಿ ಪ್ರಧಾನಿ ಸೂಟಬಲ್ ವ್ಯಕ್ತಿ ಅಂತ ನಾನು ಹೇಳಲ್ಲ, ನಾನು ಆತ್ಮಸಾಕ್ಷಿಯಿಂದ ಒಪ್ಕೊಳ್ಳಲ್ಲ. ಯಾರಾನ ಆಗಲಿ ಪರ್ಯಾಯ ಒಂದು ಬರಲಿ ಅಂತ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ. ಖಂಡಿತ. ಚಾಮುಂಡಿ ಶಿವಕುಮಾರ್ ಅವರೇ, ನೀವು ಒಬ್ಬ ರಾಜಕಾರಣಿ ಅಲ್ಲ, ವೃತ್ತಿನಿರತ ರಾಜಕಾರಣಿ ಅಲ್ಲ, ಕಾಂಟ್ರಾಕ್ಟರ್ ಅಲ್ಲ, ಸರ್ಕಾರದ ಹಣವನ್ನು ಪಡೆದು ನೀವು ಜೀವನವನ್ನು ನಡೆಸ್ತಾ ಇಲ್ಲ. ಒಬ್ಬ ಹೋರಾಟಗಾರರಾಗಿ ನಿಮ್ಮದೇ ಆದ ಬದುಕನ್ನು ಕಟ್ಟಿಕೊಂಡಿದ್ದೀರಿ. ನೀವು ಪ್ರಾಮಾಣಿಕವಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆಯನ್ನು ನೇರವಾಗಿ ಹೇಳಿದಿರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಸರ್. ವೀಕ್ಷಕರೇ, ಚಾಮುಂಡಿ ಶಿವಕುಮಾರ್ ಅವರು ಅನೇಕ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿದ್ರು. ಮೋದಿಯವರ ಸಾಧನೆ ಎಲ್ಲಿದೆ, ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಸಂದರ್ಭದೊಳಗೆ ಏನನ್ನ ಕೆಲಸಗಳನ್ನು ಮಾಡಿತ್ತು ಅನ್ನುವುದರಿಂದ ಹಿಡಿದು ಪ್ರಸ್ತುತ ಪ್ರಚೋದನಕಾರಿ ಭಾಷಣಗಳಿಗೆ ಒಳಗಾಗಿ
ಮೋದಿಗೆ ಮೋಡಿ ಆಗಬೇಡಿ, ಅವರು ಮೋಡಿಯ ವಿನಃ ಮೋದಿ ಅಲ್ಲ ಅನ್ನುವಂತಹ ಮಾತುಗಳ ಮಧ್ಯದೊಳಗೆ ಬೆಂಗಳೂರು ಉತ್ತರದೊಳಗೆ ಶೋಭಾ ಕರಂದ್ಲಾಜೆ ಬೇಡ, ಪರ್ಯಾಯವಾಗಿ ರಾಜೀವ್ ಗೌಡ್ರಂತ ನಾವು ವಿಚಾರವನ್ನು ಮಾಡ್ತಿದ್ದೇವೆ, ಕೆಲಸ ಮಾಡಬಹುದು ಅನ್ನುವಂಥ ವಿಚಾರವಿನ ನಾನು ಕಾಂಗ್ರೆಸ್ನ ವಕ್ತಾರನಲ್ಲ, ಕಾಂಗ್ರೆಸ್ ಪಕ್ಷದ ಸದಸ್ಯನೂ ಅಲ್ವಾ ಅನ್ನುವ ಸ್ಪಷ್ಟನೆ ಜೊತೆಗೆ ರಾಜೀವ್ ಗಾಂಧಿ ಪ್ರಧಾನಿಯಾಗುವ ಅಭ್ಯರ್ಥಿ ಅಲ್ಲ ಅನ್ನುವ ಮಾತನ್ನು ಆಡಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಚಾಮುಂಡಿಯವರು ಕಾಂಗ್ರೆಸ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ರಾಜೀವ್ ಗಾಂಧಿ ಪ್ರಧಾನಿ ಆಗಬಹುದು ಅಂತ ಹೇಳ್ಬೋದಿತ್ತೇನೋ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಎಲ್ಲೋ ಬರ್ತಾ ಇದೆ ವಿಷಯ ಅಂದರೆ ಸ್ಪಷ್ಟವಾಗಿ ಹೇಳಿದ್ರು, ರಾಹುಲ್ ಗಾಂಧಿಯವರು ಪ್ರಧಾನಿ ಆಗಲಿಕ್ಕೆ ಅರ್ಹ ವ್ಯಕ್ತಿ ಅಲ್ಲ, ನಾನು ಒಪ್ಪೋದಿಲ್ಲ ಅದನ್ನು ಸಾಮಾನ್ಯವಾಗಿ ಅನ್ನುವಂಥದ್ದನ್ನು ಈ ರೀತಿಯಾಗಿ ನೇರ ನುಡಿಗಳನ್ನು ಆಡಿರ್ತಕ್ಕಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.